ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾಸ್ ಎಸ್ಥೆಟಿಕ್ ಅವರ. ಇವತ್ತು ಸಂಡೇ, ಮದರ್ಸ್ ಡೇ. ಆ್ಯಕ್ಚುಲಿ ನಾವು ಫ್ರೈಡೇ ಈವ್ನಿಂಗೇ ನಮ್ಮ ಅತ್ತೆ, ಚಿಕ್ಕತ್ತೆ ಮತ್ತು ನನ್ನ ನಾದಿನಿ ಎಲ್ಲರನ್ನೂ ಕರ್ಕೊಂಡು ಮನೆಗೆ ಬಂದ್ವಿ. ನಿನ್ನೆ ಇವತ್ತೆಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿವಸ ಆಗೈತೆ ಎಲ್ಲರೂ ಒಟ್ಟಿಗೆ ಸೇರಿ. ಸೊ ಅದಕ್ಕೆ ಲಾಗ್ ಮಾಡಲಿ. ಇವಾಗ ಮದರ್ಸ್ ಡೇಗೆ ಅವರ ನಾವು ಸಿಟೌಟಿದೆ ಕಳಿಸಿದ್ವಿ ಮೇಲ್ಗಡೆ. ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಇವಾಗ ಟೀ ಮಾಡಿಕೊಂಡು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೇಲ್ಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸೊ ಯಾರೆಲ್ಲ ನನ್ನ ಲಾಗನ್ನು ನೋಡ್ತಾ ಇದ್ದಾರೋ ಎಲ್ಲ ಮದರ್ಸ್ಗೆ ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವಿಲ್ಲದೇ ನಾವು ಯಾರೂ ಇರಲ್ಲ. ಸೊ ಹ್ಯಾಪಿ ಮದರ್ಸ್ ಡೇ ಟು ಎವ್ರಿ ಮದರ್ಸ್. ಸೊ ಮೇಲೆ ಸಿಟೌಟಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಇವಾಗ ಎಲ್ಲರೂ ಸಿಟೌಟಿಗೆ ಕೂತ್ಕೊಂಡಿದ್ದೀವಿ. ಇದು ನಮ್ಮ ಚಿಕ್ಕತ್ತೆ, ಅದು ನಮ್ಮ ಅತ್ತೆ, ಅದು ನಮ್ಮ ಹಸ್ಬೆಂಡು, ಇದು ನನ್ನ ಮೈದ ಕಿರಣ, ಇದು ನನ್ನ ನಾದಿನಿ. ನಿಮ್ಮ ಹೆಸರೇನು? ಡಿಪ್ರೆಷನ್ ಮರ್ತೋಯ್ತು. ಅಲ್ಲಿ ಡಿಪ್ರೆಷನ್ ಅಲ್ಲಿ ತಟ್ಟಲ್ಲಿ ಸೊಳ್ಳೆ ಮದರ್ಸ್ ಡೇ ದಿವಸ ಪ್ರೀತಿ ಉಕ್ಕಿ ಹರಿತಾ ಇದೆ, ಅದಕ್ಕೆ ಅವರು ಮಾಡ್ತವ್ರೆ. ಮಮ್ಮಿ ಆಗಿದೆ ಮನೆ ನಕ್ಷೆ ಹಾಕಿರೋರು, ಇವ್ರ ಮಮ್ಮಿ ಮನೆ ಇಟ್ಕೊಂಡವ್ರು. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ ನಾವು ತಗೊಂಡು ಬಂದಿದ್ದೀವಿ ಅಂತ. ನಾರ್ಮಲ್ ಫೋಟೋ ಹಿಡಿತಾ ಇದ್ವಿ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದು ಬಂದು ಕೀರ್ತನಾನೇ, ನನ್ನ ನಾದಿನಿನೇ. ನಾವು ಏನಾದ್ರು ಗಿಫ್ಟ್ಸ್ ಕೊಡೋಣ, ಲೈಕ್ ಅವ್ರಿಗೆ ಉಪಯೋಗ ಆಗೋ ಥರ ಅಂತ ಏನಾದರೂ ಅಂದ್ಕೊಳ್ತಾ ಇದ್ವಿ. ಬಟ್ ನಮಗೂ ಇಲ್ಲಿ ಹೋಗೋ ಟೈಮ್ ಸಿಗಲಿಲ್ಲ. ಸೊ ದ್ಯಾಟ್ ಬೇರೆ ಯಾವಾಗನಾದರೂ ಏನಾದರೂ ಅವ್ರನ್ನೇ ಕರ್ಕೊಂಡೋಗಿ ಏನಾದರೂ ಕೊಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ಇಟ್ ವಾಸ್ ರಿಯಲಿ ಸರ್ಪ್ರೈಸ್ ಫಾರ್ ದೆಮ್. ನಮ್ಮ ಚಿಕ್ಕತ್ತೆ ಇನ್ನೊಬ್ಬರು ಇದ್ದಾರೆ. ಆ್ಯಕ್ಚುಲಿ ನಮ್ಮ ಅತ್ತೆ ಕೇಕ್ ಕಟ್ ಮಾಡ್ತಿದ್ದಲ್ಲ, ಅವ್ರು ನಮ್ಮ ಅತ್ತೆ ಹಿಂದೆ ಇನ್ನೊಬ್ಬರು ಇದ್ದಾರೆ. ಅವ್ರು ಬಂದಿರಲಿಲ್ಲ. ಇವರು ಇನ್ನೊಬ್ಬರು ಜೋಕಾಲಿ ಮೇಲೆ ಕೂತಿರೋರು, ಮೂರನೇವರು. ನನ್ನಮ್ಮ ಕೂಡ ಬಂದಿರಲಿಲ್ಲ. ಅವರು ಕೂಡ ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ಬರೋಕ್ಕಾಗಿರಲಿಲ್ಲ ಅವ್ರಿಗೆ. ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಅವ್ರಿಗೆ ಖುಷಿ ಆಯಿತು. ಲೈಕ್ ಬೇರೆ ಇನ್ನೂ ಗ್ರ್ಯಾಂಡಾಗಿ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಮಧುವರು ಕೂಡ ಅವರು ಆಫೀಸ್ಗೆ ಹೋಗಿ ವರ್ಕ್ಗೆ ಹೋಗಿ ಅವರು ಅವಾಗ ತಾನೇ ಬಂದಿದ್ದರು. ನಾವು ಎಲ್ಲ ಬ್ಯುಸಿ ಇದ್ವಿ. ಎಲ್ಲಿ ಇವಾಗ ತಾನೇ ಎಲ್ಲ ಶಿಫ್ಟ್ ಆಗಿದ್ದೀವಿ. ಸೊ ಎಲ್ಲ ಒಂದ್ಸಲ ಒಟ್ಟಿಗೆ ಎಲ್ಲಾದರೂ ಕರ್ಕೊಂಡು ಹೋಗಿ ಯಾವುದಾದ್ರೂ ಬೇರೆ ಥರ ಸೆಲೆಬ್ರೇಟ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಜಸ್ಟ್ ಕೇಕಲ್ಲೇ ಮುಗಿಸಿದ್ವಿ. ಬಟ್ ಇಟ್ ವಾಸ್ ಫನ್, ತುಂಬ ಚೆನ್ನಾಗಿತ್ತು. ನನಗೆ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ಕೆಲಸ ಆ ಥರ ಇತ್ತು. ಸೊ ಯೂಶ್ವಲಿ ನಾವೆಲ್ಲ ಸೇರಿದಾಗ ನಾನು ಚಿಕ್ಕತ್ತೆ ಮಕ್ಕಳನ್ನ, ಕಿರಣ್ ಮತ್ತು ಕೀರ್ತನ ಅವ್ರನ್ನೆಲ್ಲ ಜಾಸ್ತಿ ರೇಗಿಸ್ತಾ ಇರ್ತೀವಿ. ಆ್ಯಂಡ್ ಚೆನ್ನಾಗಿರುತ್ತೆ. ಕಾನ್ವರ್ಸೇಷನ್ ಆಗಿರ್ಬೋದು, ಏನೇ ನಾವು ಮಾತಾಡ್ತೀವಿ, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ಮೂಮೆಂಟ್ ಈಸ್ ವೆರಿ ನೈಸ್. ಸೊ ನಾನು ಅದೇ ಹೇಳಿದಾಗೆ ಮದರ್ಸ್ ಅನ್ನೋದು ಅವರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಪದನೂ ಇಲ್ಲ. ಆ್ಯಂಡ್ ನಾವು ಎಷ್ಟು ಜನ್ಮ ಎತ್ತು ಬಂದ್ರೂ ಅದು ಸಾಕಾಗೋದೂ ಇಲ್ಲ ಅವ್ರಿಗೆ ಹೇಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಅನ್ನೋದು. ಸೊ ನಮ್ಮಿಂದ ಏನಾಗುತ್ತೋ ಅದನ್ನು ಅವ್ರಿಗೆ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವ್ರ ಮುಖದಲ್ಲಿ ಸ್ಮೈಲ್ ಬಂದ್ರೂ ಇಟ್ ವಿಲ್ ಬಿ ಲೈಕ್ ಖುಷಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಪ್ಲೀಸ್ ಎಂಜಾಯ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಕಾನ್ವರ್ಸೇಷನ್ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ನಿನ್ನ ಫೋಟೋ ತಗೊಳ್ಳೇ ಬರಲಿಲ್ಲ, ಹಿಂಗೆ ಬಾ. ಇದು ನನ್ನ ಮೈದನ ಕಿರಣ ಅಂತ. ಅವನಿಗೆ ಮದುವೆ ಇದೊಂದು ಡಿಪ್ರೆಷನ್ ಹೋಗಿ ಹ್ಯಾಪಿ ಮದರ್ಸ್ ಡೇನಕ್ಕೆ ಹ್ಯಾಪಿ ವುಮೆನ್ಸ್ ಡೇ ಅಂತಾನೆ ಹುಡುಗಿ ಹುಡುಕ್ತಾ ಇದ್ದೀವಿ. ನೋಡಿ, ಸಕಲ ವಲ್ಲಭ MBA ಗ್ರ್ಯಾಜುಯೇಟು. ಈಗ ಲೈಟ್ ಬೆಳಕಿಗೆ ಸ್ವಲ್ಪ ಕಲರ್ ಕಮ್ಮಿ ಕಾಣಿಸ್ತಾ ಇದೆ. ಇಲ್ಲ, ಚೆನ್ನಾಗಿದೆ. ಯಾರು ತರಿಸಿದ ಕೇಕ್ನ ಅಂತ ಅಲ್ಲ ಅಲ್ಲ, ಕರೆಕ್ಟ್.
ಡಿಪ್ರೆಷನಲ್ಲಿ ಕೂಡ ಹಾಕಿದ್ಲು ಅವಳು ಕೂಡ ಹಾಕಿದ್ದು ಇದೆ ಸ್ವಲ್ಪ ಕ್ಲೋಸ್ ಅಪ್ ಮಾತಾಡ್ಸ ಇವನೇ ನೆಕ್ಸ್ಟ್ ಹುಡುಗ ಫಾದರ್ಸ್ ಡೇ ಅಂತ ಕೇಳ್ತಾ ಫಾದರ್ಸ್ ಡೇ ಅಂತ ಕೇಳ್ತಾ ಇದ್ದಾನೆ ಮಾಡಲ್ಲ ಅವ್ರು ಮಾಡೋಕ್ಕಿಂತ ನೆಕ್ಸ್ಟ್ ವಾರ ಬಂದೆ ಅಣ್ಣ ತಮ್ಮಂದೆ ಯಾವ್ದು ಬ್ರದರ್ಸ್ ಡೇ ಯಾವಾಗ ಬ್ರದರ್ಸ್ ಡೇ ಹೌದು Next ವಾರ, next ಅದು ಬೇರೆ ಆಯ್ತಾ ಅದು ಗೊತ್ತಿರಲಿಲ್ಲ ಹಾ ನನಗೆ ನೆಕ್ಸ್ಟ್ ವಾರ ಏಯ್. ನೆಕ್ಸ್ಟ್ ವಾರ ಬ್ರದರ್ಸ್ ಡೇ ಇದೆ ಡಾಟರ್ಸ್ ಡೇ ಇದೆ ಸನ್ಸ್ ಡೇನೂ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೇಸು ಇದೆ ಮಗನ್ ಡಾಟರ್ಸ್ ಡೇನೂ ಇದೆ ಸನ್ಸ್ ಡೇನೂ ಇದೆ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಮುಂಚೆ ಬಂದೆ ಕೇಕ್ ಅಂಗಡಿ ಒಂದು ವ್ಯಾಪಾರ ಅಮ್ಮ ಏನು ಅನಿಸ್ತು ಅಮ್ಮ ಇಷ್ಟ ಆಯ್ತಾ ಸೆಲೆಬ್ರೇಷನ್ ಇಷ್ಟ ಆಯ್ತಾ ಇದಕ್ಕೆ ಕಮ್ಮಿ ಆಯ್ತು ಹಾಂ ಫ್ಲವರ್ ಡೆಕೋರೇಷನ್ ಕಮ್ಮಿ ಆಯಿತು ಮಿಕ್ಕಿದ್ರೆ ಚೆನ್ನಾಗಿದೆ. ಮಾರ್ಕೆಟಲ್ಲಿ ಇಷ್ಟೇ ಹೂವು ಸಿಕ್ಕಿದ್ದು ಸೊ ನೆಕ್ಸ್ಟ್ ವರ್ಷ ಚೆನ್ನಾಗಿರೋ ಹೂವುಗಳು ತರಿಸ್ತೀವಿ ಶಾಮಿಯಾನ ಚೇರು ಇದಕ್ಕೆ ಮೂಲ ಕಾರಣ ಇರು ನಮ್ಮ ಗಂಡಿ ಹೊಸ ಹುಡುಗ ಇದ್ದಾನಲ್ಲ ಅವ್ರ ತಂಗಿ ಸ್ಟೇಷನಲ್ಲಿ ಅವನಿಗೆ ತುಂಬ ರೇಗಿಸ್ಕೊಂಡು ಹಾಗೆ ಅಡಿಯನ್ನು ಕಂಪ್ಲೀಟ್ ಮಾಡಿದ್ವಿ ಅವರು ಕೂಡ ಎಲ್ಲ ರಾತ್ರಿನೇ ಹೊರಟರು ಸೊ ಹೊರಟ್ಮೇಲೆ ತುಂಬ ಬೇಜಾರಾಯಿತು ಎಲ್ಲ ಒಟ್ಟಿಗೆ ಇದ್ದು ಹೊರಟ್ರಲ್ಲ ಅಂತ ಸೊ ಈ ಒಂದು ಪುಟ್ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಣ್ಣ ತಂಗಿ ಜಗಳ ಆಡ್ತಾಯಿದ್ರು ಕೆಳಗಡೆ ಹೋಗೋದಕ್ಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್